ಹಲೋ ಎವ್ರಿವನ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾಧರಿ ವ್ಲಾಗ್ಸ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಅರ್ಲಿ ಮಾರ್ನಿಂಗೆ ತಲೆ ಸ್ನಾನನೂ ಆಗೋಯ್ತು. ಸೊ ಬೊಟ್ಟೆಲ್ಲ ಇಟ್ಕೊಳ್ಳೋಣ ಅಂದರೆ ಅಷ್ಟರಲ್ಲಿ ಅಮ್ಮಗೆ ಟೈಮ್ ಆಯಿತು ಅಂತ ಡ್ಯೂಟಿಗೆ ಹೋದರು. ನನ್ನ ಮಗ ಮಲಗಿದ್ದಾನೆ ಅಂದ್ಕೊಂಡು ರೆಡಿ ಆಗೋಣ ಅಂತ ಬಂದೆ, ಬಟ್ ಅವನು ಎದ್ಬಿಟ್ಟ. ಸೊ ಎದ್ಬಿಟ್ಟು ಬೆಳಗ್ಗೆನೇ ನೋಡಿ ಈ ಥರ ಕೆಳಗಡೆ ಹಾಕ್ಬಿಟ್ಟಿದ್ದೀನಿ, ಆಟ ಆಡ್ಕೊಂಡಿದ್ದಾನೆ. ಅದು ನಿನ್ನೆ ಮಿಡ್ನೈಟಲ್ಲಿ ಅಮ್ಮಗೆ ಯಾವುದೋ ಸಿಕ್ತು ಅಂತ ಸ್ವಲ್ಪ ಲೂಸ್ ಆಗಿರೋ ಚಡ್ಡಿನ ಹಾಕ್ಬಿಟ್ಟಿದ್ದಾರೆ, ಡೈಪರ್ ಹಾಕ್ಬಿಟ್ಟು. ಸೊ ಇವನಂತೂ ಅವ್ನ ಮೂಡ್ ಚೇಂಜ್ ಆಗಿ ಅವ್ನು ಅಳೋಷ್ಟರಲ್ಲಿ ನಾನು ಸ್ವಲ್ಪ ಬೇಗ ಒಂಚೂರು ಫೇರ್ ಆ್ಯಂಡ್ ಲವ್ಲಿ ಕ್ರೀಮೆಲ್ಲ ಹಾಕ್ಕೊಂಡು ರೆಡಿ ಆಗಿಬಿಡ್ತೀನಿ. ಯಾಕಪ್ಪ ಅಂದರೆ ಅದು ಚಿಕ್ಕ ವಯಸ್ಸಿಂದ ನನಗೆ ಅಭ್ಯಾಸ ಆಗೋಗಿದೆ, ಅದಕ್ಕೋಸ್ಕರ. ಸೊ ಫ್ರೆಂಡ್ಸ್, ವಿಡಿಯೋ ಅಂತೂ ಕಂಟಿನ್ಯೂ ಆಗ್ತಾ ಇರುತ್ತೆ, ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ನೋಡ್ತಾಯಿರಿ. ಆ್ಯಂಡ್ ಇವತ್ತು ನನ್ನ ದೊಡ್ಡ ಮಗ ನನ್ನ ಚಿನ್ನು ಫಸ್ಟ್ ಟೈಮ್ ಓಂ ಶಕ್ತಿ ಮಾಲೆನ ಹಾಕಿ ಓಂ ಶಕ್ತಿ ಟ್ರಿಪ್ಗೆಲ್ಲ ಹೋಗ್ಬಿಟ್ಟು ಬಂದಿದ್ದಾನೆ. ಸೊ ಅವನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಏನು ಅಂದರೆ, ದೊಡ್ಡವ್ರ ಎಕ್ಸ್ಪೀರಿಯನ್ಸೇ ಬೇರೆ ಥರ ಇರುತ್ತೆ, ಮಕ್ಕಳದೇ ಬೇರೆ ಥರ ಇರುತ್ತಲ್ವ. ಹಾಗಾಗಿ ಅವನ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಏನು ಅಂತಲೂ ನಿಮ್ಮ ಹತ್ರ ಶೇರ್ ಮಾಡಿಸ್ತೀನಿ. ಸದ್ಯಕ್ಕೆ ಅವ್ನು ಸ್ಕೂಲ್ಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದಾನೆ ಅಲ್ಲಿ ಅತ್ತೆ ಮನೇಲಿ. ಸೊ ಬಂದಮೇಲೆ ನಿಮ್ಮ ಹತ್ರ ಹೇಗಿತ್ತು ಏನು ಅಂತ ಶೇರ್ ಮಾಡ್ತೀನಿ. ಸೊ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ನೋಡೋದ್ರ ಜೊತೆಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡ್ತಾಯಿರಿ. ಮಾಮೂಲಾಗಿ ನಾನು ನನ್ನ ಚಿಕ್ಕ ವಯಸ್ಸಿಂದನೂ ಫೇಸ್ಗೆ ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್ನೇ ಫ್ರೆಂಡ್ಸ್ ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ಪೌಡರ್ ಬಂದು ಪಾಂಡ್ಸ್ ಯೂಸ್ ಮಾಡ್ತೀನಿ. ಮಿಡಿಲಲ್ಲಿ ಚಿನ್ನು ಹುಟ್ಟಿದ ಮೇಲೆ ಬೇಬಿ ಪೌಡರ್ ಅವನದೇ ಸ್ವಲ್ಪ ಸಪ್ರೇಟ್ ತರಿಸ್ಕೊಂಡಿರ ಅದೇ ಯೂಸ್ ಮಾಡ್ತಿದ್ದೆ. ಬಟ್ ಆಮೇಲೆ ಬಿಟ್ಬಿಟ್ಟೆ, ಪಾಂಡ್ಸೇ ಯೂಸ್ ಮಾಡ್ತಾ ಇರೋದು ಇವಾಗೂ. ಸೊ ಹೊರಗಡೆ ಹೋಗ್ಬೇಕಂದ್ರೂ ಸರಿ, ನಾನು ಮನೇಲಿದ್ದರೂ ಸರಿನೇ, ಯಾವಾಗ ರೆಡಿ ಆದ್ರೂ ಜಸ್ಟ್ ಇವೆರಡು ಮಾತ್ರ ಯೂಸ್ ಮಾಡ್ತೀನಿ, ಕ್ರೀಮು ಮತ್ತು ಪೌಡರ್. ಬೇರೆ ಯಾವುದು ಯೂಸ್ ಮಾಡೋದಿಲ್ಲ, ನಂಗೆ ಅಭ್ಯಾಸನೂ ಇಲ್ಲ. ಸೊ ಆಮೇಲೆ ಕಾಟಿಗೆ ಅಂತೂ ಒಂದಿನ ಬಿಟ್ಟರೆ ಒಂದಿನ ಇಡ್ತೀನಿ. ಕಣ್ಣು ಉರಿ ಬಂದಾಗ ಆ ಥರ ಟೈಮಲ್ಲಿ, ಇಲ್ಲ ಹೊರಗಡೆ ಹೋಗಬೇಕಂದ್ರೆ, ಇಲ್ಲ ಫೆಸ್ಟಿವಲ್ಸಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ರೆಡಿ ಆಗಬೇಕಂದ್ರೆ ಮಾತ್ರ ಅಪ್ಲೈ ಮಾಡ್ತೀನಿ. ಯಾಕೆ ಜಾಸ್ತಿ ಇಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಈಗಿನ ಕಾಲದಲ್ಲಿ ಕೆಮಿಕಲ್ಸ್ ಮಿಕ್ಸ್ ಆಗುತ್ತಲ್ವ, ಅದಕ್ಕೋಸ್ಕರ. ಸೊ ನಾನು ಮನೇಲೇ ಇರೋದ್ರಿಂದ ಲಿಪ್ಸ್ಗೆ ಈ ಒಂದು ಚಿಕ್ಕ ಲಿಪ್ ಬಾಮ್ ಬರುತ್ತೆ ಲಿಪ್ ಕೇರ್ ಶಾಪ್ಸಲ್ಲಿ, ಸೊ ಅದನ್ನು ಅಪ್ಲೈ ಮಾಡ್ಕೊತೀನಿ. ಚಿನ್ನುಗೂ ಅಷ್ಟೇ, ಬಟ್ ಸನಿಗಿನ್ನೂ ಅಭ್ಯಾಸ ಮಾಡಲಿಲ್ಲ. ಫೈನಲಿ ನಾನಂತೂ ಈಗ ರೆಡಿ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ್. ನಮ್ಮವನು ಆಟ ಆಡಿಕೊಂಡು ಪಾಪ ಸಾಕಾಗಿತ್ತು, ಅದಕ್ಕೆ ಟೈಮು ಆಗಿತ್ತು ಅಂದ್ಬಿಟ್ಟು ಅವನಿಗೆ ಸ್ವಲ್ಪ ಹಾಲು ಕುಡಿಸ್ಬಿಟ್ಟು, ಇದು ನಿಮಗೆ ಗೊತ್ತಿರೋದೇ D3 ಡ್ರಾಪ್ಸ್ ಯಾವಾಗೂ ಯೂಸ್ ಮಾಡ್ತಾ ಇರೋದು, ಅದನ್ನು ಹಾಕ್ತಿದ್ದೀನಿ. ಅವನಿಗೆ ಸ್ವಲ್ಪ ಅಭ್ಯಾಸ ಆಗಲಿ ಚೈರಲ್ಲಿ ಅಂದ್ಬಿಟ್ಟು ಹೊಸ ಚೈರಲ್ಲಿ ಅದರಲ್ಲೇ ಹಾಕಿಬಿಟ್ಟು ಕೂರಿಸಿ ಹಾಕ್ತಾಯಿದ್ದೀನಿ. ಇದು D3 ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನು ಹಾಕ್ಕೊಳ್ಳೋದಕ್ಕೇನು ಅಷ್ಟು ಹಠ ಮಾಡೋದಿಲ್ಲ, ಮೀನ್ಸ್ ಹೊರಗಡೆ ಎಲ್ಲ ದೊಬ್ಬೋದಿಲ್ಲ. ಇದು ಬಂದು ಇನ್ನೊಂದು ಡ್ರಾಪ್ಸು ಮೊನ್ನೆ ಚೆಕಪ್ಗೆ ಹೋಗಿದ್ದಾಗ ಮತ್ತೆ ಬರ್ಕೊಟ್ಟಿರೋದು ಡಾಕ್ಟರು, ಬೇರೆ ವಿಟಮಿನ್ ಡ್ರಾಪ್ಸು ಅದ್ರ ಜೊತೇಲಿ. ಇದು ಕಂಪಲ್ಸರಿ ಈಗಿಂದ 3 ಮಂತ್ಸ್ ಹಾಕಬೇಕು, ಅಂದರೆ ಅವನಿಗೆ 6 ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ಹಾಕಬೇಕು ಅಂತ ಹೇಳಿದರು. ಇದು ಒಂಥರ ಬೇರೆಯೇ ಸ್ಮೆಲ್ಲು ಮತ್ತು ಕಲರು ಬ್ಲ್ಯಾಕ್ ಕಲರ್ ಆಗಿದೆ. ಒಂದು 0.25 ಅಷ್ಟೇ ಹಾಕೋದು ml. ಆದರೆ ಅದು ಟೇಸ್ಟ್ ಚೆನ್ನಾಗಿರೋದಿಲ್ಲ ಅಂತೆಲ್ಲ ಆಚೆಗೆ ತಳ್ತಾ ಇರ್ತಾನೆ ಅವನು. ಹಂಗನ್ಬಿಟ್ಟು ನಾವು ಹಂಗೆ ಬಿಡೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಮತ್ತೆ ಆದರೂ ಹಂಗೆ ಹಾಕ್ತಾ ಇರ್ತೀನಿ ನಾನು ಅಡ್ಜಸ್ಟ್ ಮಾಡಿ. ಸೊ ಇದು ಸಿರಪ್ಗಳದ್ದು ಇದೆಲ್ಲ ಆದಮೇಲೆ ಸ್ವಲ್ಪ ಅದೇ ಚೈರಲ್ಲಿ ಇವನ್ನ ಸುಧಾರಿಸ್ಬಿಟ್ಟು ಆಮೇಲೆ ಕೆಳಗಡೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ಅಷ್ಟರಲ್ಲಿ ನೆನ್ನೆ ಸ್ನಾನ ಮಾಡಿಸಿದ ನೆನಪಾಯಿತು. ಸೊ ತಲೆಗೆ ಎಣ್ಣೆ ಇಡೋಣ ಅಂತ. ಸೊ ನಾನು ಹರಳೆಣ್ಣೆನ ಯೂಸ್ ಮಾಡ್ತೀನಿ, ಇವನು ಹುಟ್ಟಿದಾಗಿನಿಂದ ಅದನ್ನೇ ಯೂಸ್ ಮಾಡ್ತಾ ಇರೋದು. ಈ ಥರ ಒಂದು ಸಪ್ರೇಟ್ ಒಂದು ಬಟ್ಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಅಪ್ಲೈ ಮಾಡೋಕ್ಕೆ ಮುಂಚೆ, ಅವನಿಗೆ ಎಣ್ಣೆ ಇಡೋಕ್ಕೆ ಮುಂಚೆ ತಲೆಗೆ ಯಾವಾಗಿಟ್ಟರೂ ಸರಿಯೇ ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಕೊಂಡೇ ಇಡ್ತೀನಿ. ಯಾಕಪ್ಪ ಅಂತಂದರೆ ತಣ್ಣಗಿರುತ್ತಲ್ವ, ಹಂಗೆ ಇಡೋಕ್ಕೆ ಹೋದರೆ ಈ ಏಜ್ ಮಕ್ಕಳಿಗೆ ಬೇಗ ನೆಗಡಿ ಅಟ್ಯಾಕ್ ಆಗುತ್ತೆ, ಆ ಥರ ಇಡಬಾರ್ದು ಅಂತ ಅಜ್ಜಿ ಹೇಳಿದರು. ಅದಕ್ಕೆ ಇವನಿಗೆ ಯಾವಾಗ ಇಡಬೇಕಂದ್ರೂ ನಾನು ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಕೊಂಡೇ ಇಡೋದು ಎಣ್ಣೆನ. ಇವ್ನಿಗೆ ಎಣ್ಣೆ ಇಡಬೇಕು, ಸ್ನಾನ ಮಾಡಿಸಿದ್ಮೇಲೆ ಬೊಟ್ಟಿಡೋದು ಅಂತಂದರೆ ದೊಡ್ಡ ಸಾಹಸನೇ ಇದ್ದಂಗೆ.
ಕಿರ್ಚಿಬಿಡ್ತಾನೆ ಜೋರಾಗಿ. ಡ್ಯಾನ್ಸ್ ಆಡ್ತಾ ಇರ್ತಾನೆ, ತಲೆನೆಲ್ಲ ಒಂದು ಹತ್ರ ಇಟ್ಕೊಳ್ಳೋದಿಲ್ಲ. ಹಾಗಾಗಿ ಸ್ವಲ್ಪ ಕಷ್ಟನೇ. ಫೈನಲಿ ಎಣ್ಣೆ ಎಲ್ಲ ಇಕ್ಬಿಟ್ಟು ಸ್ವಲ್ಪ ಸುಧಾರಿಸ್ಬಿಟ್ಟು ಆಮೇಲೆ ನಿದ್ದೆ ಬೇರೆ ಬಂದಿದೆ. ಒಂದು ಸ್ವಲ್ಪ ಸೆರ್ಲಾಕ್ ತಿನ್ನಿಸ್ಬಿಟ್ಟು ಮಲಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಸಮಾಧಾನ ಆಗಲಿ ಅಂತೆಲ್ಲ ನಿಲ್ಲಿಸ್ಕೊಂಡು, ಮಕ್ಕಳಿಗೆ ಫೋನ್ ಅಂದರೆ ತುಂಬ ಹುಚ್ಚು. ಇವ್ನಿಗೆ ಅಭ್ಯಾಸ ಮಾಡಲಿಲ್ಲ, ಆದರೂ ಫೋನ್ ನೋಡಿದ್ರೆ ಸ್ವಲ್ಪ ಅಟ್ರ್ಯಾಕ್ಟ್ ಆಗ್ತಾನೆ. ಫ್ರೆಂಡ್ಸ್ ಟೈಮ್ ಅಂತೂ ಇವಾಗಲೇ ಈವ್ನಿಂಗ್ 5 o'clock ಆಗ್ತಾಯಿದೆ. ನಮ್ಮ ಚಿನ್ನು ಅಲ್ಲೇ ಅತ್ತೆ ಅವ್ರ ಶಾಪ್ ಹತ್ರ ಹೋಗಿದ್ದ, ಅದಕ್ಕೆ ಲೇಟಾಗಿ ಬಂದು ಇನ್ನು ಸ್ನ್ಯಾಕ್ಸ್ ತಿಂದ್ಬಿಟ್ಟು ಈಗ ಸಿನ್ಸಿಯರಾಗಿ ಹೋಮ್ವರ್ಕ್ ಮಾಡ್ತಾ ಇದ್ದಾನೆ. ಇನ್ನು ಚಿಕ್ಕವನು ಸನ್ನಿ ಆಟ ಆಡ್ತಾ ಇದ್ದಾನೆ. ಸೊ ಅವನು ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಏನೇನು ಮಾಡ್ದ ಅಂತ ಕೇಳೋಣ ಬನ್ನಿ. ಚಿನ್ನು ಸೇ ಹಾಯ್. ನೀನು ಮಾಲೆ ಹಾಕ್ಕೊಂಡಿದ್ದಲ್ಲ ಓಂ ಶಕ್ತಿ ಅಮ್ಮಂದು. ಸೊ ಅವಾಗ ಏನೇನು ಮಾಡಿದ್ರು, ಹೇಗೆ ಹಾಕಿದ್ರು? ಫಸ್ಟು ನಾವು ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಅದರಲ್ಲಿ ನಿಮ್ಮೆಣ್ಣು, ಕರ್ಪೂರ, ಟೆಂಕಾಯಿ ಹಾಕಿ ಅದ್ರ ಬಟ್ಟೆಗೆ ಹಾಕಿದ್ರು. ಆಮೇಲೆ ಕಟ್ಟಿದ್ರು. ಆಮೇಲೆ ಹಾಕಿದ್ರು ನಮ್ಗೆ ಇದು ಭುಜದ ಮೇಲೆ ಇಟ್ಟಿದ್ರು. ಆಮೇಲೆ ನಾವು ಸ್ವಲ್ಪ ಹೊತ್ತು ಹಂಗೆ ಭುಜದ ಮೇಲೆ ಇಟ್ಕೊಂಡಿರ್ತೀವಿ. ಆಮೇಲೆ ತೆಗ್ದಾಕ್ದು. ಆಮೇಲೆ ಪೂಜೆ ಮಾಡಿಬಿಟ್ಟು ನಮ್ಗೆ ಮಾಡಾಕ್ದು. ಅಂದ್ರೆ ಅಲ್ಲಿ ಅಮ್ಮನವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ನಿಂಗೆ ಮಾಲೆ ಹಾಕಿದ್ರು. ಆಮೇಲೆ ಇರ್ಮುಡಿನ ಅದೇ ಅಕ್ಕಿದೆಲ್ಲ ಕಟ್ಟಿರೋದನ್ನೆಲ್ಲ ಎತ್ತಿಟ್ರು. ಒಂದು ಪ್ಲೇಟಲ್ಲಿ ಎತ್ತಿಟ್ಟಿದ್ರು. ಸರಿ, ನೀನು ಟ್ರಿಪ್ಗೆ ಹೋಗಿದ್ಯಲ್ಲ ನನ್ನ ಸನ್ನಿನ ಬಿಟ್ಬಿಟ್ಟು, ಏನೇನು ನೋಡಿದೆ ಅಲ್ಲಿ? ಫಸ್ಟ್ ನಾವು ಹೋಗಿರೋದು ವಂಶತಿ ಗುಡಿಗೆ. ಆಮೇಲೆ ಪೂಜೆ ಎಲ್ಲ ಮಾಡಿ ನಾವು ವಂಶತಿ ಗುಡಿಗೆ ಹೋಗಿ ವಂಶತಿನ ದರ್ಶನ ಮಾಡಿ ಆಮೇಲೆ ಆಚೆ ಬಂದಾಗ ಫುಲ್ಲು ಮಳೆ ಬಿಟ್ಟಾಯ್ತು. ಆಮೇಲೆ ನಾವು ಅದೇ ಊಟ ಮಾಡಿ ಕಷ್ಟದಲ್ಲಿ ಮಾಡ್ಕೊಂಡಿದ್ದು. ಮತ್ತೆ ಬೀಚ್ಗೆ ಬೇಗ ಎದ್ದೋಗಿ ಹೋಗಿದ್ವಿ. ಬೆಳಗ್ಗೆ ಹೋಗಿದ್ರಾ? ಆಮೇಲೆ ಬಂದು ದರ್ಶನ ಮಾಡ್ಕೊಂಡು ಊಟ ತಿಂಡಿ ಬಸ್ಸಲ್ಲಿ ಹೋಗಿ ಕುತ್ಕೊಂಡು. ಸರಿ, ಬೀಚಲ್ಲಿ ಆಡ್ಬೇಕಾದ್ರೆ ಮಳೆ ಬಂತಂತೆ ಡ್ಯಾಡಿ ಹೇಳಿದ್ರು, ಹೌದಾ? ಹೌದು. ಹೆಂಗ್ ಬಿತ್ತು? ಜೋರಾಗಿ ಬಿತ್ತಾ? ಜೋರಾಗಿ ಬಿತ್ತಾವಾಗ ಸ್ವಲ್ಪ ಹೊತ್ತು ಅಲ್ಲೇ ಮರ ಬಿತ್ತದ್ರ. ಅದೇ ಒಂದು ಪಕ್ಕದಲ್ಲಿ ಅಂಬ್ರೆಲ್ಲ ಇತ್ತು. ಅದೇ ಎಲ್ಲರೂ ಹೋಗಿ ಮುಚ್ಕೊಂಡಿರ್ತೀವಿ. ಅಂಬ್ರೆಲ್ಲ ಹತ್ರ ಎಲ್ಲ ಹೋಗಿ ನಿಂತ್ಕೊಂಡಿದ್ರಿ. ಆಮೇಲೆ ಕಮ್ಮಿ ಆದ್ಮೇಲೆ ಬಸ್ಸಲ್ಲಿ ಹೋಗಿ ಕುತ್ಕೊಂಡ್ರಾ? ಆಮೇಲೆ ಕಮ್ಮಿ ಆದ್ಮೇಲೆ ಅದೇ ಸ್ವಲ್ಪ ತಾಕೊಂಡು ಬಸ್ಸಲ್ಲಿ ಹೋಗಿ ಕುತ್ಕೊಂಡು. ಹೌದಾ? ಸರಿ. ಒಟ್ನಲ್ಲಿ ಫುಲ್ ಎಂಜಾಯ್ ಮಾಡಿದೆ. ಚೆನ್ನಾಗಿತ್ತ ಟ್ರಿಪ್ ಎಲ್ಲ? ಸೊ ನನ್ನ ಮಗ ಫಸ್ಟ್ ಟೈಮ್ ಹೋಗಿದ್ದಿದ್ದು, ಬಟ್ ಫುಲ್ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿ ಇದು ಮಾಡ್ಕೊಂಡು ಬಂದಿದ್ದಾನೆ. ಫ್ರೆಂಡ್ಸ್, ಅವ್ರ ಅಣ್ಣ ಮಾತಾಡ್ತಿದ್ರೆ ಇವ್ನು ನೋಡಿ ಹೇಗೆ ನೋಡ್ತಾ ಇದ್ದಾನೆ ಅಂತ. ಸನಿ ಅವನು ವಿಡಿಯೋ ಕಡೆ ಫೋನ್ ಕಡೆನೇ ಗಮನ ಜಾಸ್ತಿ, ಅವನಿಗೆ ಇಂಟ್ರೆಸ್ಟ್. ಈ ಕಾಳದ ಮಕ್ಕಳು ಹೇಳ್ಬೇಕಾ? ಸೊ ಸರಿ ಚಿನ್ನಿಸೆ ಬಾಯ್. ಸನಿ ನೀನು ಹೇಳು ಬಾಯ್ ಹೇಳು. ನೋಡಿದ್ರಲ್ವಾ ಫ್ರೆಂಡ್ಸ್, ಇದು ಇವತ್ತಿನ ವ್ಲಾಗ್. ಆ್ಯಂಡ್ ನನ್ನ ಮಗನ ಅವ್ನು ಚಿಕ್ಕ ವಯಸ್ಸಿಗೆ ತಕ್ಕನಂಗೆ ನಡೆದಿರೋ ಎಕ್ಸ್ಪೀರಿಯನ್ಸು. ಸೊ ಫುಲ್ ಎಂಜಾಯ್ ಮಾಡ್ಕೊಂಡು ಬಂದಿದ್ದಾನೆ. ನಾವು ಹೋಗಬೇಕಿತ್ತು, ನೋಡೋಣ ನೆಕ್ಸ್ಟ್ ಇಯರ್ ಆದರೆ ನಮ್ಮ ಸನ್ನಿನ ಕೂಡ ಕರ್ಕೊಂಡು ಚಿನ್ನನ ಕೂಡ ಕರ್ಕೊಂಡು ಹೋಗ್ಬಿಟ್ಟು ಬರಬೇಕು ಅಂತ ಪ್ಲ್ಯಾನ್ ಇದೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವು ಓಂ ಶಕ್ತಿ ಟೆಂಪಲ್ಗೆ ಹೋಗಿದ್ರೆ ಅಲ್ಲಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಟೆಂಪಲ್ ಹೇಗಿರುತ್ತೆ ಅಂತಲೂ ಹೇಳಿ, ಯಾಕಂದರೆ ನಾನು ಇದುವರೆಗೂ ಒಂದು ಸತಿನೂ ಹೋಗಿಲ್ಲ.
ಸೊ ನಮ್ಮ ಯಜಮಾನ್ರಂತೂ 2 ಸತಿ ಹೋಗಿ ಬಂದರು. ನಮ್ಮ ಅತ್ತೆ ಪ್ರತಿ ವರ್ಷ ಹೋಗ್ತಾ ಇದ್ದಾರೆ. ಬಟ್ ನನಗೆ ಇನ್ನೂ ಅಮ್ಮ ದಾರಿ ಕೊಡಲಿಲ್ಲ ಹೋಗೋದಕ್ಕೆ. ಸೊ ಫ್ರೆಂಡ್ಸ್, ಹೇಗಿರುತ್ತೆ ಏನು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೆ ತಿಳಿಸ್ತೀರಾ ಅಲ್ವಾ. ಹಾಗಾಗಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್. ಆ್ಯಂಡ್ ನಂದು ವಿಡಿಯೋ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಅಂತ ಕೇಳ್ಕೊಳ್ತಾ, ಬಾಯ್ ಬಾಯ್ ಫ್ರೆಂಡ್ಸ್. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ.